ಚಳ್ಳಕೆರೆ ನಗರದ ಅನಂತನಾಥ ಜೈನ ಭವನದಲ್ಲಿ ಆಯೋಜಿಸಿದ್ದ ದಿವಂಗತ ಚಿತ್ರದುರ್ಗ ಮಾಜಿ ಸಚಿವರಾದ ಶ್ರೀ ಡಿ. ಸುಧಾಕರ್ ರವರ ನುಡಿನಮನ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಿ.ಸಿ. ಸಂಜೀವಮೂರ್ತಿ ಭಾಗವಹಿಸಿ ದಿವಂಗತ ಡಿ. ಸುಧಾಕರ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು. ಸುಧಾಕರ್ ರವರ ಆತ್ಮಕ್ಕೆ ಹಾಗೂ ಕುಟುಂಬಕ್ಕೆ ಪರಮಾತ್ಮನು ಚಿರಶಾಂತಿ ನೀಡಲಿ, ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಸುಪುತ್ರರಾದ ಸುಹಾಸ್ ಸುಧಾಕರ್ ರವರಿಗೆ ಸಾಂತ್ವನ ನುಡಿಗಳನ್ನು ತಿಳಿಸಿ ಮಾತನಾಡಿದರು. ಸುಧಾಕರ್ ಸೇವೆ, ಸರಳತೆ ಮತ್ತು ಜನಪರ ಚಿಂತನೆ ಸದಾ ಸ್ಮರಣೀಯ. ಅವರ ಅಗಲಿಕೆ ಜಿಲ್ಲೆಯ ಜನತೆಗೆ ಮತ್ತು ಕಾಂಗ್ರೆಸ್ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಹೃದಯ ಸದಾ ಹಿರಿಯೂರು, ಚಳ್ಳಕೆರೆ ಜನರೊಂದಿಗಿತ್ತು. ಕೆರೆಕಟ್ಟೆಗಳ ಅಭಿವೃದ್ಧಿ, ಕುಡಿಯುವ ನೀರು, ರಸ್ತೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಈ ಭಾಗದ ಜನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸುಧಾಕರ್ ಕನಸಿನ ಹಿರಿಯೂರು ಕಟ್ಟಲು ಸುಹಾಸ್ಗೆ ಅವಕಾಶ ಕೊಡಿ, ಪಕ್ಷಾತೀತ ಬೆಂಬಲವನ್ನು ನೀಡಿ, ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದರು. ವರದಿ ಅರುಣ್ ಕುಮಾರ್ ಎಸ್. ದೊಡ್ಡುಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಮತ್ತೆ ಸುಧಾಕರ್ ಇನ್ನೊಬ್ಬರು ಸಹ ನಾವು ಜೊತೆಗಿದ್ದವರು. ಅವರು ಬಹಳಷ್ಟು ಒಂದು ತರ ನಮಗೆ ಮನೆಯ ವ್ಯಕ್ತಿ ರೀತಿಯಲ್ಲಿ ನಮಗೆ ಇದ್ರು. ಆದರೆ ಇವತ್ತು ಅವರು ಸಾವು ಅವರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಚಳ್ಳಕೆರೆ, ಚಿತ್ರದುರ್ಗ ಮತ್ತು ಇಡೀ ಜಿಲ್ಲೆಯಲ್ಲೇ ಸಾಕಷ್ಟು ಜನ ಇವತ್ತು ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ಇವತ್ತು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರು ಎಲ್ಲರೂ ಮಾತನಾಡಿದ್ದಾರೆ. ನಾನು ಚಿಕ್ಕವನಾಗಿ ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಹಿರಿಯೂರು ಕ್ಷೇತ್ರದ ನಾಯಕರಲ್ಲಿ, ಹಿರಿಯೂರು ಕ್ಷೇತ್ರದ ಜನತೆ ಇಲ್ಲಿ ಕೆಲವರು ಮುಖಂಡರುಗಳಿದ್ದಾರೆ. ಅವರಲ್ಲಿ ನಾನೊಂದು ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಸುಧಾಕರ್ ಅವ್ರನ್ನ ಈ ಚಳ್ಳಕೆರೆಯಲ್ಲಿ ಒಂದು ಮೀಸಲಾತಿ ಅನ್ವಯ ಇಲ್ಲಿ ಪರಿಶಿಷ್ಟ ಪಗಡಕ್ಕೆ ಬಂದಾಗ ತಾವು ಹಿರಿಯೂರಿನಲ್ಲಿ ಅವರನ್ನ ಸಾಕಾರ ಕೊಡಲಿಕ್ಕೆ ಮತ್ತು ಅವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸತತವಾಗಿ 3 ಸಾರಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಸರಿ ಇನ್ನೂ 2 ವರ್ಷ ಕಾಲಾವಧಿ ಇತ್ತು. ಭಗವಂತ ಅವರನ್ನ ಕರ್ಕೊಂಡ್ಬಿಟ್ಟಿದ್ದಾರೆ. ಏನು ಉಳಿದಿರ್ತಕ್ಕಂಥ ಅವಧಿಗೆ ಇಲ್ಲಿ ಇರ್ತಕ್ಕಂಥ ಹಿರಿಯೂರು ಮುಖಂಡರುಗಳಲ್ಲಿ ನಾನು ಕಳಕಳಿಯ ಮನವಿ, ನೀವು ಸುಧಾಕರ್ ಅವರನ್ನ ಅವರ ಕುಟುಂಬದ ಮೂಲಕ ಏನು ಅವರು ಹಂಚಿರ್ತಕ್ಕಂಥ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಗಳು ಅವರು ಪೂರ್ಣಗೊಳಿಸೋಸ್ಕರವಾದರೂ ಸಹ ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರ ಕುಟುಂಬಕ್ಕೂ ನಾವೆಲ್ಲರೂ ಪಕ್ಷಾತೀತವಾಗಿ, ಯಾಕಂದರೆ ಆ ಕುಟುಂಬ ಯಾವತ್ತೂ ಒಂದು ರಾಜಕೀಯ ಮಾಡಲಿಕ್ಕೆ ಒಂದು ಪಕ್ಷ ಬೇಕಷ್ಟೇ ವಿನ ಅವರು ನಿತ್ಯ ಜೀವನದಲ್ಲಿ ಯಾವತ್ತೂ ಅವರು ಪಕ್ಷಾತೀತವಾಗಿ ಮಾಡಲಿಲ್ಲ. ಎಲ್ಲ ಸಮಾಜ, ಎಲ್ಲ ಪಕ್ಷ, ಎಲ್ಲ ಧರ್ಮದವ್ರು ಇಟ್ಕೊಂಡೆ ಅವರು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಅಂಥವರಿಗೆ ನಾವು ಮುಂದಿನ ದಿನಗಳಲ್ಲಿ ಏನು ಹಿರಿಯೂರು ಕ್ಷೇತ್ರದಲ್ಲಿ ಏನವರು ಅನೇಕ ಕನಸುಗಳನ್ನು ಕಂಡಿದ್ದು, ಆ ಕನಸುಗಳು ನನಸಾಗಬೇಕು ಅಂತಂದರೆ ಉಳಿದ ಅವಧಿಗೆ ಅವರ ಕುಟುಂಬದ ಒಬ್ಬ ಮರ ವ್ಯಕ್ತಿಯನ್ನ ನಾವೆಲ್ಲರೂ ಪಕ್ಷಾತೀತವಾಗಿ ಅವ್ರನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದಯವಿಟ್ಟು ಎಲ್ಲ ನಾವು ವಿರೋಧ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲೂ ಸಹ ನಾನು ಮನವಿ ಮಾಡ್ತಿರ್ತೀನಿ, ಇದೊಂದು ಮಾದರಿ ಮಾಡಿ ಹಿರಿಯೂರು ಕ್ಷೇತ್ರದಲ್ಲಿ ಆ ಕುಟುಂಬದ ವ್ಯಕ್ತಿಯನ್ನ ಪಕ್ಷಾತೀತವಾಗಿ ಯಾಕೆ ಆಗಲ್ಲ, ಅವ್ರು ಅವರವರವಾಗಿ ಆಯ್ಕೆ ಮಾಡಿ ಯಾಕಾಗಲ್ಲ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಮುಂಬಂದಂತ 1 ವರ್ಷ 2 ವರ್ಷ ಚುನಾವಣೆ ಒಂದು ಮಾದರಿಯನ್ನು ಮಾಡಿಕೊಂಡು ಆ ಕುಟುಂಬಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡೋಣ. ಏನು ಈ ಹಿಂದೆ ನಾವೆಲ್ಲರೂ ಆ ಕುಟುಂಬದ ಜೊತೆ ಜೈನರ ಕಾಲದಿಂದ ಇದ್ವಿ. ಮುಂದಿನ ದಿನದಲ್ಲೂ ಸಹ ನಾವೆಲ್ಲರೂ ಅದೇ ಒಂದು ಭಾವನೆಯನ್ನ, ಅದೇ ಒಂದು ವಿಶ್ವಾಸವನ್ನ ಇಟ್ಕೊಂಡು ಆ ಕುಟುಂಬಕ್ಕೆ, ಯಾಕೆಂದ್ರೆ ಅವರಿಗೆ ಜಾತಿ ಇಲ್ಲ, ಯಾರಿಗೆ ಮಾಡಿದ್ರು ಎಲ್ಲ ಜಾತಿಯನ್ನು ಕೆಲಸ ಮಾಡಬೇಕು. ತನ್ನದೇ ಆದಂಥ ಜಾತಿ ಇರ್ತಕ್ಕಂಥವ್ರಿಗೆ ಅದು ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲರೂ ಪ್ರೀತಿಸ್ತಕ್ಕಂಥದ್ದೇ
ಅಂತ ಜಾತಿಯಲ್ಲಿ ನಮ್ಮ ಸುಧಾಕರ್ ಅವರಾಗಿರ್ಬೋದು, ಜಯಣ್ಣ ನಗರ ಆಗಿರ್ಬೋದು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ಅವರಿಗೆ ಒಳ್ಳೆಯದು ಆಗಲಿ. ಈ ಒಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಕುಟುಂಬಕ್ಕೂ ಮತ್ತು ಎಲ್ಲ ಅಭಿಮಾನಿಗಳಿಗೂ ಭಗವಂತ ಕಲ್ಪಿಸಲಿ ಅಂತಂದ್ರೆ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಸುಧಾಕರ್ ಅವರು ಹುಟ್ಟಿಬಾ ಅಂತಕ್ಕಂಥ ಒಂದು ವಿಷಯವನ್ನು ಈ ಸಭೆ ಮೂಲಕ ನಾನು ಭಗವಂತ ಯಾವುದೋ ರೂಪದಲ್ಲಿ ಮತ್ತೆ ಸುಧಾಕರ್ ಅವರು ಹುಟ್ಟಿ ಬರಬೇಕು, ನಮ್ಮ ಜೊತೆ ಅವರು ಇರಬೇಕು ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ 12 ಮಾತನ್ನು